ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ನಾಳಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಏನಾಗುತ್ತದೆ ಅಂತ ಅನ್ನೋದನ್ನ ನೋಡೋಣ ಬನ್ನಿ. ಶಾರದಾ ಅವರಿಗೆ ಆದಷ್ಟು ಬೇಗ ಗುಣ ಆಗಬೇಕು ಅಂತ ಅಂದ್ಬಿಟ್ಟು ನಚಿಕೇತು ಕೆಲವೊಂದಿಷ್ಟು ಟ್ಯಾಬ್ಲೆಟ್ಸ್ನ ಭೂಮಿಗೆ ಹೇಳ್ತಾ ಇರ್ತಾನೆ. ಯಾವ್ಯಾವ ಟೈಮಿಗೆ ಯಾವ್ಯಾವ ಟ್ಯಾಬ್ಲೆಟ್ ಹಾಕಬೇಕು ಅಂತ ಅನ್ನೋದನ್ನ ಆದಷ್ಟು ಬೇಗ ಈ ಕಡೆ ನಚಿಕೇತು ಭೂಮಿ ಹತ್ರ ಹೇಳ್ತಾ ಇರ್ತಾನೆ. ಶಾರದಾಗೆ ಮೆಮೊರಿ ಲಾಸ್ ಆಗಿರುತ್ತೆ. ಆ ಮೆಮೊರಿ ಲಾಸ್ ಆಗಿರೋ ಅಂಥದ್ದು ಆದಷ್ಟು ಬೇಗ ಶಾರದಾಗೆ ಪ್ರಜ್ಞೆ ಬರಬೇಕು. ಶ್ರವಣ್ಗೆ ಮನೆಯವ್ರನ್ನೆಲ್ಲರನ್ನೂ ಗುರ್ತಿಸ್ಬೇಕು. ಹಾಗೆ ಶ್ರವಣ್ ಜೊತೆ ತುಂಬಾ ಚೆನ್ನಾಗಿರಬೇಕು ಅಂತ ಅಂದ್ಬಿಟ್ಟು ನಚಿಕೇತ್ ಕೂಡ ತುಂಬಾ ಕಷ್ಟಪಡ್ತಾ ಇರ್ತಾನೆ. ಶಾರದಾಗೆ ಯಾವ್ಯಾವ ಟ್ಯಾಬ್ಲೆಟ್ಸ್ ಬೇಕೋ ಅದನ್ನೆಲ್ಲದನ್ನು ಭೂಮಿ ಹತ್ರವೇ ಹೇಳ್ತಾ ಇರ್ತಾನೆ. ಅದೇ ಟೈಮಿಗೆ ಈ ಕಡೆ ದೇವಯಾನಿ ಕಣ್ಸೋನೆ ಮಾಡಿಬಿಟ್ಟು ಅಂಜುನ ಹೇಗಾದರೂ ಮಾಡಿ ಆ ನಚಿಕೇತ್ ಹೇಳ್ತಾ ಇರೋಂಥ ಟ್ಯಾಬ್ಲೆಟ್ಸ್ ಯಾವ್ಯಾವಾಗ ಯಾವ್ಯಾವ ಕೊಡಬೇಕು ಅಂತ ಅನ್ನೋದನ್ನ ತಿಳ್ಕೊಂಬರೋಕು ಅಂತ ಅಂದ್ಬಿಟ್ಟು ದೇವಯಾನಿ ಹೇಳ್ತಾ ಇರ್ತಾಳೆ. ಆಗ ಸರಿ ಅಂತ ಅಂದ್ಬಿಟ್ಟು ಈ ಕಡೆ ಅಂಜು ಕೂಡ ಹೋಗ್ಬಿಟ್ಟು ನಚಿಕೇತ್ ಪಕ್ಕ ಕುತ್ಕೊಂಡಿದ್ದಾಗ ಈ ಕಡೆ ನಚಿಕೇತು ಭೂಮಿ ಹತ್ರನೂ ಆ ಟ್ಯಾಬ್ಲೆಟ್ಸ್ ಯಾವ್ಯಾವ ಕೊಡಬೇಕು ಅಂತ ಹೇಳ್ತಾ ಇರ್ತಾನೆ. ಹಾಗೆ ಅಂಜುಗೂ ಆ ಟ್ಯಾಬ್ಲೆಟ್ಸ್ ಯಾವ್ಯಾವ ಕೊಡಬೇಕು ಅಂತಲೂ ಹೇಳ್ತಾ ಇರ್ತಾನೆ. ಅದೇ ಟೈಮಿಗೆ ಈ ಕಡೆ ಹೇಗಾದರೂ ಮಾಡಿ ಆ ಟ್ಯಾಬ್ಲೆಟ್ಸನ್ನು ಬದಲಾಯಿಸ್ಬಿಡಬೇಕು ಅಂತ ಅಂದ್ಬಿಟ್ಟು ಈ ಕಡೆ ದೇವಯಾನಿ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಇಲ್ಲಿ ಇನ್ನೊಂದು ಕಡೆ ಭೂಮಿ ರಾತ್ರಿ ಆಗಿರುತ್ತೆ. ಶಾರದಾ ಅವರಿಗೆ ಊಟ ಎಲ್ಲ ಮಾಡಿಸಿದ್ದೆಲ್ಲ ಆದಮೇಲೆ ಶಾರದಾ ಅವರಿಗೆ ಮಾತ್ರೆ ಕೊಟ್ಬಿಟ್ಟು ಲಚ್ಚಿಗೆ ಕೊಟ್ಟಿರೋ ಅಂಥ ಮಾತ್ರೆನ ಶಾರದಾ ಅವರಿಗೆ ಕೊಟ್ಬಿಟ್ಟು ಅವ್ರನ್ನ ಮಲಗಿಸ್ತಾಳೆ. ಹಾಗೆ ಈ ಕಡೆ ಭೂಮಿ ಶಾರದಾ ಪಕ್ಕನೇ ಮಲಿಕೊಳೋದಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಸಾಯಪ್ಪನು ಒಂದ್ಸಲ ನೋಡ್ಕೊಂಬರೋಣ, ಪಾಪ ಅವರು ನಾನು ಇಲ್ದಲೆ ಹೇಗೆ ಮಲಿಕೊತಾ ಇದ್ದಾರೋ ಏನೋ ಅಂತ ಅಂದ್ಬಿಟ್ಟು ಭೂಮಿ ಅಜಿತ್ ರೂಮಿಗೆ ಬಂದಾಗ ಅಜಿತ ಒಬ್ಬನೇ ಮಲಿಕೊಂಡಿರ್ತಾನೆ. ಪಾಪ ಅವನಿಗೆ ನಿದ್ದೆ ಬಂದಿಲ್ಲ ಅಂತ ಅಂದರೂ ತುಂಬಾ ಗಾಢವಾಗಿ ನಿದ್ದೆ ಮಾಡ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಭೂಮಿ ಅಂದ್ಕೊಂಡ್ಬಿಟ್ಟಿರ್ತಾಳೆ. ಆಗ ಈ ಕಡೆ ಭೂಮಿಗೆ ಅಜಿತ್ ಮುಖ ನೋಡಿ ತುಂಬಾ ಬೇಜಾರಾಗ್ತಾ ಇರುತ್ತೆ. ಅಲ್ಲ ಸಾಹೇಬ್ರೆ, ಇದೇ ರೀತಿಯೇ ಕ್ಯಾಲೆಂಡ್ರ್ ಮೇಲೆ ನಾನು ಎಷ್ಟು ದಿನ ಅಂತ ಟಿಕ್ ಮಾರ್ಕ್ ಆಗ್ತಾ ಇರಲಿ ಸಾಹೇಬ್ರೆ, ನಿಜವಾಗ್ಲೂ ಇದನ್ನೆಲ್ಲ ನೋಡೋದಕ್ಕೆ ನನ್ನ ಕೈಯಲ್ಲಂತೂ ಆಗ್ತಾ ಇರಲ್ಲ ಸಾಹೇಬ್ರೆ. ನನಗೆ ನಿನ್ನ ಮೇಲೆ ಬೆಟ್ಟದಷ್ಟು ಪ್ರೀತಿ ಇದೆ ಸಾಹೇಬ್ರೆ. ಒಂದೇ ಒಂದು ಸಲ ಹೇಳ್ಬಿಡ್ರಿ ಸಾಹೇಬ್ರೆ, ಜೀವನ ಪರ್ಯಂತ ನನ್ನ ಜೊತೆ ಹೆಂಡ್ತಿಯಾಗಿ ಇದ್ಬಿಡು ಅಂತ ಒಂದೇ ಒಂದು ಸಲ ಹೇಳ್ಬಿಡ್ರಿ ಸಾಹೇಬ್ರೆ. ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ನಿಮ್ಮ ಹೆಂಡ್ತಿಯಾಗಿ ಜೀವನ ಪರ್ಯಂತ ಇರಬೇಕು ಅಂತ ನಮಗೂ ಆಸೆ ಇದೆ ಸಾಹೇಬ್ರೆ. ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಇದ್ಬಿಡ್ತೀನಿ ಸಾಹೇಬ್ರೆ. ಒಂದೇ ಒಂದು ಸಲ ಹೇಳ್ಬಿಡ್ರಿ ಸಾಹೇಬ್ರೆ. ಅದಕ್ಕೋಸ್ಕರನೇ ಇಷ್ಟು ದಿವಸ ನಾನು ಕಾತುರದಿಂದ ಕಾಯ್ತಾ ಇದ್ದೀನಿ. ಅದು ಅಲ್ಲದೆ ನಿಮ್ಮ ಕಾಂಟ್ಯಾಕ್ಟ್ರು ಮದುವೆ ಕೂಡ 1 ವರ್ಷ ಆಗಿ ಅಲೆ ಮುಗಿತಾ ಬರ್ತಾ ಇದೆ. ಇನ್ನೇನು ನಾನು ನಿಮ್ಮಿಂದ ದೂರ ಆಗಬೇಕು ಅಂತವ ಇನ್ನೇನು ದಿನಗಳು ಕಳೀತಾ ಬರ್ತಾ ಇದೆ. ಆದರೆ ನಿಮ್ಮನ್ನು ಬಿಟ್ಟು ಹೋಗೋದಕ್ಕೆ ನನಗಿಷ್ಟ ಇಲ್ಲ ಸಾಹೇಬ್ರೆ. ಒಂದೇ ಒಂದು ಮಾತು ಹೇಳ್ಬಿಡ್ರಿ ಸಾಹೇಬ್ರೆ ಅಂತ ಅಂದ್ಬಿಟ್ಟು ಭೂಮಿ ಅಜಿತ್ ಅಜಿತ್ ತಲೆ ಹಿಡ್ಕೊಂಡು ತಲೆ ಸವರ್ಕೊಂಡು ಹೇಳ್ತಾ ಇರ್ತಾಳೆ. ಅದೇ ಟೈಮಿಗೆ ಅಜಿತ್ ಭೂಮಿ ಮನಸ್ಸಿನಲ್ಲಿರೋ ಅಂಥ ಪ್ರೀತಿ ವಿಚಾರನೆಲ್ಲ ಕೇಳಿಸ್ಕೊಂಡ್ಬಿಡ್ತಾನೆ. ಆಗ ಭೂಮಿ ತಲೆ ಸವರ್ಕೊಂಡು, ಸಾಹೇಬ್ರೆ ನಿಜವಾಗ್ಲೂ ಸಾಹೇಬ್ರೆ, ನಿಮ್ಮನ್ನು ಬೆಟ್ಟದಷ್ಟು ಪ್ರೀತಿ ಮಾಡ್ತಾ ಇದ್ದೀನಿ ಸಾಹೇಬ್ರೆ, ಒಂದೇ ಒಂದು ಮಾತು ಹೇಳ್ಬಿಡ್ರಿ ಸಾಹೇಬ್ರೆ ಅಂತ ಅಂದ್ಬಿಟ್ಟು ಭೂಮಿ ಹೇಳಿದ ತಕ್ಷಣ ಈ ಕಡೆ ಅಜಿತ್ಗೆ ಎಚ್ಚರಿಕೆ ಆಗಿಬಿಡುತ್ತೆ. ಆಗ ಭೂಮಿ ಶಾಕ್ ಆಗಿಬಿಟ್ಟು, ಸಾಹೇಬ್ರು ನನ್ನ ಮನಸ್ಸಿನಲ್ಲಿರೋಂಥ ಪ್ರೀತಿ ವಿಚಾರನೆಲ್ಲ ಕೇಳಿಸ್ಕೊಂಡ್ಬಿಟ್ರು ಅಂತ ಅಂದ್ಬಿಟ್ಟು ಮತ್ತೆ ಎದ್ದು ವಾಶ್ರೂಮಿಗೆ ಹೋಗೋದಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಆಗ ಭೂಮಿ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಭೂಮಿ ಏನು ಮಾಡ್ತಾ ಇದೆಯಲ್ಲಿ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾಗ ಈ ಕಡೆ ಏನೂ ಇಲ್ಲ ಸಾಹೇಬ್ರೆ, ವಾಶ್ರೂಮಿಗೆ ಹೋಗಬೇಕು ಅಂತ ಬಂದೆ ಅಷ್ಟೇ ಅಂತ ಅಂದ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ. ಭೂಮಿ ಈಗ ತಾನೇ ನೀನು ಏನು ಹೇಳಿದೆ ನನಗೆ ಕೇಳಿಸ್ತು ಅಂತ ಅಂದ್ಬಿಟ್ಟು ಅಜಿತ್ ಹೇಳಿದ ತಕ್ಷಣ ಭೂಮಿಗೆ ಶಾಕ್ ಆಗ್ತಿರುತ್ತೆ. ಸಾಹೇಬ್ರೆ ನಾನು ಏನು ಹೇಳಿಲ್ವಲ್ಲ ಸಾಹೇಬ್ರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ, ಇಲ್ಲ ಭೂಮಿ, ನೀನು ನಿನ್ನ ಮನಸ್ಸಿನಲ್ಲಿರೋಂಥ ಪ್ರೀತಿ ವಿಚಾರನ ನನ್ನ ಹತ್ರ ಹೇಳಿದೆ ಅಂತ ನನಗೆ ಗೊತ್ತಾಯಿತು ಭೂಮಿ. ಅಲ್ಲ ಭೂಮಿ, ಇಷ್ಟೊಂದು ಪ್ರೀತಿ ಇಟ್ಕೊಂಡ್ಬಿಟ್ಟು ಯಾಕೆ ಭೂಮಿ ನನ್ನನ್ನು ಈ ರೀತಿ ಸತಾಯಿಸ್ತಾ ಇದೆಯಾ? ಒಂದೇ ಒಂದು ಸಲ ಭೂಮಿ ನನ್ನನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ಬಿಡು ಭೂಮಿ, ನಿನ್ನನ್ನು ಕಣ್ಣು ರೆಪ್ಪೆ ಥರ ನೋಡ್ಕೊತೀನಿ ಅಂತ ಅಂದ್ಬಿಟ್ಟು ಅಜಿತ್ ಹೇಳಿದ ತಕ್ಷಣ ಈ ಕಡೆ ಭೂಮಿಗೂ ತುಂಬಾ ಖುಷಿ ಆಗ್ತಾ ಇರುತ್ತೆ. ಆಗ ಸಾಹೇಬ್ರೆ ನನ್ನ ಮನಸ್ಸಿನಲ್ಲಿರೋ ಅಂಥ ಪ್ರೀತಿ ವಿಚಾರ ನಿಮಗೆ ಗೊತ್ತಾಗ್ಬಿಡ್ತಾ ಸಾಹೇಬ್ರೆ ಅಂತ ಅಂದ್ಬಿಟ್ಟು ಭೂಮಿ ಓಡ್ ಬಂದುಬಿಟ್ಟು ಅಜಿತನ್ನ ಬಾಚಿ ತಪ್ಕೊಂಡ್ಬಿಡ್ತಾಳೆ. ಆಗ ಅಜಿತ್ ಕೂಡ ಬಾಚಿ ತಪ್ಕೊಂಡ್ಬಿಡ್ತಾನೆ. ಇಬ್ಬರು ಕೂಡ ಒಂದಾಗ್ತಾರೆ. ಅಂತೂ ಇಂತೂ ಅಜಿತ್ ಭೂಮಿ ಇಬ್ಬರು ಆ ಕಾಂಟ್ಯಾಕ್ಟ್ರ್ ಮದುವೆ ಇದನ್ನು ಮುರಿದ್ಬಿಟ್ಟು ಇಬ್ಬರು ನಿಜವಾದ ಗಂಡ ಹೆಂಡತಿಯಾಗಿ ಖುಷಿ ಆಗ್ತಾರೆ. ಹಾಗೆ ಒಂದಾಗ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಫ್ರೆಂಡ್ಸ್. ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತದೆ ಅಂತ ನೋಡೋಣ.